ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷವು ನಿಮಗೆ ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯನ್ನು ತರಲಿ. ನಿಮ್ಮ ಜೀವನ ಸದಾ ಸುಖಮಯವಾಗಿರಲಿ. ಮತ್ತೊಮ್ಮೆ ನಿಮ್ಮ ಮತ್ತು ನಿಮ್ಮ ಕುಟುಂಬ ವರ್ಗದವರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ನಮ್ಮ ಮನೆಯಲ್ಲಿ ಹೊಸ ವರ್ಷದ ಸ್ಪೆಷಲ್ಲು ಏನೇನು ಮಾಡಿದ್ದೀವಿ ಅಂತ ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮಾಡಿರುವಂಥ ಹೊಸ ವರ್ಷದ ಸ್ಪೆಷಲ್ ಅಡುಗೆಗಳು ಇವು. ಹೊಸ ವರ್ಷ ಸಿಹಿಯಾಗಿ ಪ್ರಾರಂಭವಾಗಲಿ ಅಂತ ನಾನಿವತ್ತು ಒಂದು ಸ್ವೀಟ್ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅದೇನೆಂದರೆ ಸಕ್ಕರೆ ಪೊಂಗಲ್ಲು. ಈ ಸಕ್ಕರೆ ಪೊಂಗಲ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ 1 ಲೋಟ ಅಕ್ಕಿಗೆ 1/4 ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ. 1 ಲೋಟ ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ, ಏಲಕ್ಕಿ ಪೌಡರು, ದ್ರಾಕ್ಷಿ, ಗೋಡಂಬಿ. ಸಕ್ಕರೆ ಪೊಂಗಲ್ಗೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಮೊದಲಿಗೆ ಹೆಸರುಬೇಳೆನ ಸ್ವಲ್ಪ ಹುರಿದು ಅಕ್ಕಿ ಹೆಸರುಬೇಳೆನ ಬೇಯಕ್ಕಿಡ್ತಾ ಇದ್ದೀನಿ. ಕುಕ್ಕರಲ್ಲೂ ಮಾಡ್ಕೊಳ್ಬೋದು, ನಾನು ಪಾತ್ರೆಯಲ್ಲಿ ಮಾಡ್ತಿದ್ದೀನಿ. ಹೆಸರುಬೇಳೆ ಅಕ್ಕಿ 80% ಬೇಯಬೇಕು. ಬೆಂದ ನಂತರ ಇದಕ್ಕೆ ಕಲ್ಲು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕನ್ನೋರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಹಾಕ್ತಾ ಇರೋ ಪ್ರಕಾರ ಸ್ವೀಟು ತುಂಬ ಜಾಸ್ತಿನೂ ಇರೋಲ್ಲ, ಕಡಿಮೆನೂ ಇರೋಲ್ಲ, ಮೀಡಿಯಮ್ ಆಗಿರುತ್ತೆ. ಅಕ್ಕಿ ಹೆಸರುಬೇಳೆ ಎಲ್ಲ ಬೇಯಿಸ್ಕೊಂಡ ನಂತರ ಕಲ್ಲು ಸಕ್ಕರೆ ಹಾಕಿ ಲಾಸ್ಟಲ್ಲಿ ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಗೋಡಂಬಿನ ಫಸ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಲಾಸ್ಟಲ್ಲಿ ದ್ರಾಕ್ಷಿ ಹಾಕಬೇಕಾಗತ್ತೆ. ಫ್ರೈ ಆಗಿದೆ. ಫ್ರೈ ಆದ ನಂತರ ಪೊಂಗಲ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕು ಅನ್ನೋರು ಹಾಲನ್ನು ಹಾಕ್ಕೊಳ್ಬೋದು. ಸಕ್ಕರೆ ಪೊಂಗಲ್ಗೆ ಹಾಲು ಇಷ್ಟಪಡದೇ ಇರೋರು ಈ ರೀತಿ ಮಾಡ್ಕೊಳ್ಬೋದು. ತುಂಬ ಬೇಗ ಆಗೋವಂತಹ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು ಸಕ್ಕರೆ ಪೊಂಗಲ್ಲು. ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿದ್ದಾಗ, ಹಬ್ಬಗಳಿದ್ದಾಗ ಈ ಥರ ಸಕ್ಕರೆ ಪೊಂಗಲ್ನ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಇದಕ್ಕೆ ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮ ಸಕ್ಕರೆ ಪೊಂಗಲ್ಲು ರೆಡಿ ಆಯಿತು. ಲಾಸ್ಟಲ್ಲಿ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇಷ್ಟಾದ ನಂತರ ಸಕ್ಕರೆ ಪೊಂಗಲ್ ರೆಡಿ. ಹೊಸ ವರ್ಷವು ಎಲ್ಲರ ಜೀವನದಲ್ಲಿ ಸಿಹಿಯಾಗಿರಲಿ ಅಂತ ಕೋರುತ್ತಿದ್ದೇನೆ.